ಕಾಠಕ ಶುರುವಾಗಿದೆ. ಕಾಠಕ ವಾಮನಾಯ ನಮೋ ನಮಃ. ಏನದು ಶುರುವಾಯಿತು? ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಓಂ ನಮೋ ಭಗವತೆ ತಸ್ಮೈ ಓಂ ಸೇರಿಸ್ಬಿಟ್ಟು ಓದಬೇಕಷ್ಟೆ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ. ಸರ್ವತಃ ಫ್ರಮ್ ಆಲ್ ರೌಂಡ್ ಈ ಪರಮ. ಕೆಲವರಲ್ಲಿ ದೊಡ್ಡ, ಇನ್ನೊಂದರಲ್ಲಿ ಅಲ್ಲ. ದೇವರು ಹಾಗಲ್ಲ. ಸರ್ವತಃ ಪರಮಾಯತೆ. ಸರ್ವತಃ ಸರ್ವ ಪ್ರಾಣಿಭ್ಯ ಸರ್ವ ವಸ್ತುಭ್ಯ ಏನೇನು ತಗೋತೀರೋ ಎಲ್ಲ. ಸರ್ವ ದೇಶೇಶು ಕಾಲೇಶು ಪರಮಃ. ಮತ್ತೆ ಸರ್ವ ಪ್ರಾಣಿ ಹೃದಯಸ್ಥ. ಎಲ್ಲಿದ್ದಾನೆ ದೇವರು? ಎಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದಾನೆ. ವಾಮನಾಯ ನಮೋ ನಮಃ ಅಂತ ವಾಮನರೂಪಿ ಪರಮಾತ್ಮನಿಗೆ ನಮಸ್ಕಾರ. ಹೆಸರು ವಾಮನ ಅಂತ ಕಾರಣ ಈ ಉಪನಿಷತ್ತಿಗೆ ವಾಮನನೇ ಪ್ರತಿಪಾದ್ಯ ದೇವತೆ ಆದರೆ ಅದಕ್ಕೆ ಯಜ್ಞ, ಇದಕ್ಕೆ ವಾಮನ. ಅಗ್ನೌ ವಿಷ್ಣುಂ ಸದಾಧ್ಯಾಯನ್ ತ್ರಿಶೋಗ್ನಿಂ ನಾಚಿಕೇತಕಂ. ಉಪನಿಷತ್ತಿಲ್ಲ ಇದರೊಳಗೆ, ಅಷ್ಟು ಮಾತ್ರ ಹೇಳಿಬಿಡು, ಉಳಿದೆಲ್ಲ ಬರೋದಿಲ್ಲ ಇದರೊಳಗೆ. ಗೊತ್ತಾಯ್ತಾ? ಅದು ಪೂರ್ತಿ ಬಂತು. ಚಿಕ್ಕ ಉಪನಿಷತ್ತು ಪೂರ್ತಿ ಹಾಕಿದರು, ಇದನ್ನು ಪೂರ್ತಿ ಹಾಕೋದಿಲ್ಲ. ಯಾವುದಕ್ಕೆ ಬೇಕೋ ಅಷ್ಟು ಮಾತ್ರ ಹಾಕ್ತಾರೆ, ಬಿಟ್ಬಿಡ್ತಾರೆ. ಅಗ್ನೌ ವಿಷ್ಣುಂ ಸದಾಧ್ಯಾಯನ್ ತ್ರಿಶೋಗ್ನಿಂ ನಾಚಿಕೇತಕಂ ಯಶ್ಚೈತ ಸತು ಪ್ರಾಪ್ಯ ಸ್ವರ್ಗಂ ತತ್ರ ಭಯಾತಿಗಃ ಪುಷ್ಯಮನ್ವಂತರಂ ಕಾಲಂ ಅಮೃತತ್ವಂ ಭಜೇತ್ಕ್ರಮಾತಿಥಿ ಬ್ರಹ್ಮಸಾರೇ. ಅಲ್ಲೇನು ಹೇಳಿ ಮೊದಲಿಗೆ ಕಥೆ ಎಲ್ಲ ಇದೆ. ಮೊದಲಿಗೆ ಏನು ಮಾಡಿದರು? ಒಬ್ಬೊಬ್ಬರು ಉದ್ದಾಲಕರು ಅಂಥೇಳಿ ಅವ್ರು ಏನು ಮಾಡಿದರು? ಅದರಲ್ಲಿದೆ, ಇದರಲ್ಲಿ ಇದ್ದಾಗಿಲ್ಲ. ಇಲ್ಲ ಇದರಲ್ಲಿ ಎಲ್ಲೆಲ್ಲೇ ಹಾಕಿಬಿಟ್ಟಿದ್ದಾರೆ. ಇಲ್ಲ, ಸರಿಯಾದ ಕ್ರಮದಲ್ಲಿಲ್ಲ. ಆದ್ದರಿಂದ ಏನಾಯ್ತು? ಈಗ ಅವ್ರು ಇತ್ತು ದಾನ ಮಾಡೋಕ್ಕೆ ಶುರು ಮಾಡಿದರು. ದಾನ ಎಲ್ಲ ಮಾಡ್ತಾ ಇದ್ದಾರೆ. ಮಾಡ್ತಾ ಗೋಗಳು ದಾನ ಮಾಡ್ತಾ ಇದ್ದಾರೆ. ಸರಿಯೇ ಅದು. ಆದ್ರೆ ಗೋದಾನ ಮಾಡ್ತಿರೋದು ಯಾತಕ್ಕೆ ಅಂದರೆ ಅವೆಲ್ಲ ಪೀತೋದಕಾಹ ಜಗ್ಧತೃಣ. ನೀರು ಕುಡಿಯೋ ಶಕ್ತಿನೂ ಅವಕ್ಕಿಲ್ಲ, ಹುಲ್ ತಿನ್ನೋ ಶಕ್ತಿನೂ ಇಲ್ಲ, ಇನ್ವ್ಯಾಲಿಡ್ ಅವು. ಅದನ್ನು ದಾನ ಮಾಡ್ತಿದ್ವಿ. ಇನ್ವ್ಯಾಲಿಡ್ ಸಾಕಬೇಕನ್ನ ದಾನ ಮಾಡಬಾರ್ದು. ಯಾಕಂದ್ರೆ ಉಪಯೋಗ ಆಗಲ್ಲ ತೊಗೊಂಡವ್ರಿಗೆ. ದಾನ ಕೊಡೋದೆ ಬರ್ಡನ್ ಮಾಡ್ಲಿಕ್ಕ. ಗೊತ್ತಾ? ನಾವು ಗೋದಾನ ಮಾಡೋದಲ್ಲ ಬರ್ಡನ್ ಮಾಡ್ಲಿಕ್ಕೇನೆ. ಪಾಪ 10,000 ಗೋದಾನ ಕೊಟ್ಬಿಡ್ತಾರೆ, ತಿಳ್ಕೊಬೇಡ. ನಿಜವಾದ ನಿಜವಾದ ಹೊಸರು ಬರೋದಿಲ್ಲ. ಅದಕ್ಕೆ ಬಂದರೂ ಕೂಡ ಏನಾಯ್ತು ಇವರಿಗೆ? ಅವತ್ತು ಕೊಟ್ಟು ಹೋಗಿಬಿಟ್ರು 10,000ಕ್ಕೆ. ಎಷ್ಟು ಖರ್ಚಾಗಿ ಜ್ಯೂಸಿಗೆ ಖರ್ಚು ಆಗ್ತದೆ ಗೊತ್ತಾ? ಅದಕ್ಕೆ ಇಡೀ ಜೀವನ ಸಾಕಬೇಕಾದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ. ನಮ್ಮ ಹುಡುಗರನ್ನ ಇನ್ನೊಬ್ರನ್ನ ಬಿಟ್ಬಿಟ್ರೆ ಹಾಗೆ ಮೇಂಟೆನೆನ್ಸ್ ಸುಲಭನ ಅದು ಮರ್ತು ಬಿಡ್ತೀವಿ ನಾವು. ಏನು ಗೋದಾನ ಬರ್ಡನ್ ಮಾಡಿದ್ವಿ ಅಂತ ಹೇಳಬೇಕು ಹೊರತು ಗೋದಾನ ಅಲ್ಲ. ಗೋದಾನಕ್ಕೆ ಏನು ಮಾಡಬೇಕಾದನ ಅದು ಮೇಂಟೆನೆನ್ಸಿಗೆ ವ್ಯವಸ್ಥೆ ಮಾಡಬೇಕು. ಇಲ್ಲದವ್ರಿಗೆ ಗೋದಾನ ಆಗೋದಿಲ್ಲ. ಹುಡುಗನ ಬಿಟ್ಕೊಂಡು ನೋಡ್ಕೊಳ್ಳೋದು ಖರ್ಚು ಕೊಡಬೇಕೋ ಬೇಡ? ಅದಿಲ್ಲ. ಈಗ ಅವ್ನು ತೊಗೊಂಡವ್ರು ಏನು ಮಾಡಬೇಕು? ಬಿದ್ದು ಅಷ್ಟೆಲ್ಲ ದೊಡ್ಡ ಬರ್ಡನ್ ಆಗಿಬಿಡ. ಅಂದಿರುವ ಎಲ್ಲ ಸಹಕಾರ ಹೊಡಬೇಕು. ಆ ಸ್ಥಿತಿ ಬಂದುಬಿಡ್ತಾರೆ. ಹಾಗೆ ಮಾಡಬಾರ್ದು. ನಮ್ಮ ಜವಾಬ್ದಾರಿ ಅದು ನಾವು ಪಾಪ ನಮಗೆ ಬರುತ್ತೆ ಮಾಡಿದ್ದು. ನಮ್ಮ ತಪ್ಪು ತಾನೇ ಅದು. ಹುಡುಗನ ದುಡ್ಡು ಕೊಟ್ಟು ಹಾಸ್ಟೆಲ್ ಹೊರಗೆ ಹಾಕೋದಿಲ್ಲ. ಇದು ತಪ್ಪು ಯಾರದಾಯ್ತು? ಈಗ ಇವ್ರು ತಪ್ಪಾಯ್ತು. ಅದರಿಂದ ದಾನ ಮಾಡ್ಬೇಕಾದ್ರೆ ಅದು ಪಾರ್ಟ್ ಆಫ್ ಅವರ್ ಲೈಫ್ ಮಾಡ್ಕೋಬೇಕು. ಗೊತ್ತಾಯ್ತು? ಒಂದ್ಸರಿ ದಾನ ಕೈ ತೊಗೊಳ್ಕೊಳಕ್ಕೆ ಬರೋದಿಲ್ಲ. ನಮ್ಮ ಶೇರ್ ಅದೇ ನಿತ್ಯ ಗೋಗ್ರಾಸ ಅಂತ ಮಾಡಿದ್ವಿ. ನಿತ್ಯ ಗೋಗ್ರಾಸ ಕೊಟ್ಬಿಟ್ರೆ ಸಮಸ್ಯೆ ಬರೋದೇ ಇಲ್ಲ. ಕೊಡ್ಲಿಕ್ಕೆ ದುಡ್ಡು ಹಾಕಿಬಿಟ್ಟು ಒಟ್ಟಿಗೆ ಕೊಟ್ಟರೆ ಆಯಿತು. ಅಂತೂ ಅದು ನಿತ್ಯದ ನಮ್ಮ ಪಾರ್ಟ್ ಆಫ್ ಅವರ್ ಲೈಫ್ ಆಗದೆ ಹೋದರೆ ಗೋದಾನ ಅದು ಮಹತ್ವ ಇಲ್ಲ. ಅದೇ ಹೇಳಿದ್ರು ಒಮ್ಮೆ ಎಂಥ ಇದ್ವು ದೊಡ್ಡ ತಪ್ಪು ಮಾಡಿದ್ರೆ ದೊಡ್ಡ ಜ್ಞಾನಿಗಳೇ. ರುಚಿಗಳನ್ನ ಬಿಟ್ಟರೆ ಉಳಿದವರೆಲ್ಲ ತಪ್ಪು ಮಾಡಿದ್ದಾರೆ. ಅಶ್ವತ್ಥಾವತಾರ ಸಾಮಾನ್ಯನವರೆಲ್ಲ. ಮತ್ತು ಪರೀಕ್ಷೆ ಬುದ್ಧಿಗೆ ಹೊರಳಷ್ಟು ಹಾವಾಕಷ್ಟು ಅರ್ಥ ಆಗಿದ್ರೆ ಉಳಿದವ್ರ ತಾನು ನಾನು ಶಿಕ್ಷೆ ಕೊಡ್ತಿದ್ದೆ, ನಾನೇ ತಪ್ಪು ಮಾಡಿಬಿಟ್ಲಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಜ್ಞಾನಿಗಳು ಹೇಳ್ತಾನೆ ಹೇಳ್ತಿರೋದಿಲ್ಲಿ. ಆದ್ದರಿಂದ ಸರಿಯಲ್ಲ. ಪೀತೋದಕಾಹ ಇಲ್ಲಿ ಮುಂದೆ ಹಾಕಿದ್ದಾರೆ, ಮೊದಲು ಹಾಕೋಬ್ರು ಇಲ್ಲಿ ಹಾಕಿಬಿಟ್ಟಿದ್ದಾರೆ. ಅದೆಲ್ಲ ಎಡಿಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಎಡಿಟ್ ಮಾಡಬೇಕು. ಅದು ಇಲ್ಲಿ ಶ್ಲೋಕ ಇರೋದು ಅಲ್ಲಿ ಅರ್ಥ ಸಂಬಂಧನೇ ಇಲ್ಲ, ಅಲ್ಲಿ ಸೇರಿಸಿದ್ದಾರೆ. ಇಚ್ಛನ್ ವಾಜಶ್ರ ಮತ್ತು ರಿಪೀಟ್ ಮಾಡ್ಬೇಕಾದ್ರೆ ಹಾಗೆ ಮಾಡ್ತಾರೆ. ಮತ್ತೆ ರಿಪೀಟ್ ಮಾಡ್ಬೇಕಾದ್ರೆ ಏನು ಮಾಡೋದು? ಕೊನೆ ಪಕ್ಷ ಕೆಲವೆಲ್ಲ ಚೇಂಜಸ್ ಮಾಡ್ಕೋಬೋದಿಲ್ಲ. ಇಚ್ಛನ್ ವಾಜಶ್ರವೋ ನಪ್ತ ದದೌ ಸರ್ವಸ್ವ ದಕ್ಷಿಣಾಂ. ಇದು ಮಾಡಿರೋದು ಯಾರಿಗೋಸ್ಕರ? ಸಾಮಾನ್ಯ ತಿಳ್ಕೊಳ್ಳೋಕ್ಕೋಸ್ಕರ. ಈ ಸಾಮಾನ್ಯರಿಗೆ ಇಷ್ಟು ಗೊತ್ತಾಗಿದೆ, ಇದ್ಯಾಕೆ ಓದ್ತಾರೆ? ಅವ್ರಿಗೆ ಪಾಪ ಫುಲ್ ಗೈಡೆನ್ಸ್ ಬೇಕು. ಅದಕ್ಕೆ ತಕ್ಕಂತೆಯೇ ಜೋಡಿಸಿದಾಗ ಮಾತ್ರ ಓದಕ್ಕೆ ಬರುತ್ತೆ. ಇಚ್ಛನ್ ವಾಜಶ್ರವೋ ನಪ್ತ ದದೌ ಸರ್ವಸ್ವ ದಕ್ಷಿಣ. ನಪ್ತ ಅಂದರೆ ಮರಿಮೊಮ್ಮಗ. ಪುತ್ರ ಪೌತ್ರ ನಪ್ತ. ಮರಿಮೊಮ್ಮಗ ನಪ್ತ ಅಂತ ಕರೀತಾರೆ. ಸರ್ವಸ್ವ ದಕ್ಷಿಣಾಂ ಉದ್ದಾಲಕ ಸ್ವರ್ಗಲೋಕಂ. ಉದ್ದಾಲಕ ವಾಜಶ್ರವ ಉದ್ದಾಲಕ ಬೇರೆ, ಆ ಉದ್ದಾಲಕರು ಬೇರೆ. ಶ್ವೇತಕೇತನಪ್ಪ ಉದ್ದಾಲಕರು ಬೇರೆ, ಈ ಉದ್ದಾಲಕರು ಹೆಸರು ಒಂದೇ, ಬೇರೆ ಬೇರೆ. ರಾಮ ಬಲರಾಮ ಬೇರೆ, ಶ್ರೀರಾಮ ಬೇರೆ ಅಂತ ಹೇಳೋದಿಲ್ಲ. ಆ ರೀತಿಯಲ್ಲಿ ಸ್ವರ್ಗಲೋಕ ಉದ್ದಾಲಕ ಸ್ವರ್ಗಲೋಕಂ. ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಸರ್ವಸ್ವ ದಾನ ಮಾಡಿಬಿಟ್ರು. ಪೀತೋದಕ ಜಗತ್ರಾಣ. ಆಮೇಲೆ ಜಗ್ಧತೃಣ. ತೃಣ ಅಂದರೆ ಹುಲ್ಲು
ಹುಲ್ಲು ಕುಡಿಲಕ್ಕೂ ತಿನ್ನಕ್ಕೂ ಸಾಧ್ಯ ಇಲ್ಲ ಪಾಪ. ಅದು ಅಲ್ಲೇ ಇಲ್ಲ ಅವಕ್ಕೆ ಆ ಸ್ಥಿತಿ ಬಂದಿದೆ. ದುಗ್ಧ ಹಾಲು ಕೊಡೋ ಚಾನ್ಸು ಇಲ್ಲ. ದುಗ್ಧ ದೋಹಾಹ, ದುಗ್ಧ ದೋಹ ಅಂದರೆ ಹಾಲು ಕೊಟ್ಟಾಗಿದೆ, ಈಗ ಕೊಡೋ ಶಕ್ತಿ ಇಲ್ಲ. ನಿರೀಂದ್ರಿಯ, ಯಾವ ಇಂದ್ರಿಯನೂ ಸರಿ ಇಲ್ಲ, ಎಲ್ಲ ಮೈನಸ್ ಪಾಯಿಂಟೇ. ಆನಂದ ನಾಮತೆ ಲೋಕಾಹ ತಾನ್ಸಗಚ್ಚತಿ ನೋಡಿರ. ಇಂಥ ದಾನ ಮಾಡಿದರೆ, ಗೋದಾನ ಮಾಡಿಲ್ಲ ಪಾಪ, ಇಂಥ ಗೋದಾನ ಮಾಡ್ತಾನೆ ಪಾಪ. ಇಂಥವುಗಳು ದಾನ ಮಾಡಬಾರ್ದು. ಏನು ಮಾಡ್ಬೇಕು, ಅದನ್ನು ರಕ್ಷಣೆ ಮಾಡಬೇಕೇ ಹೊರತು ದಾನ ಮಾಡೋದಕ್ಕೆ ಹೋಗಬಾರ್ದು. ಕೆಟ್ಟ ಟಿ ವಿ ಕೊಡೋದು, ದಾನ ಕೆಟ್ಟ ಟಿ ವಿ ಕೊಟ್ಬಿಡೋದು, ಕೆಟ್ಟ ವಾಚ್ ಕೊಡೋದು, ಎಲ್ಲ ಕೆಟ್ಟ ಬೆಲೆ ಕೆಟ್ಟದ್ದೆಲ್ಲ ಕೊಟ್ಟು ಹಾಕ್ಬಿಟ್ರೆ ಏನು ಮಾಡ್ತಾರೆ ಅವರು? ಹುಡ್ಕೊಂಡು ಬೈದು ಹೋಗ್ತಾರೆ. ಅಲ್ಲೇ ಬಿಡೋದಿಲ್ಲ, ಅದು ಬರ್ತಾರೆ. ಆ ರೀತಿಯಾಗಿ ಬಯಸ್ಕೊಳ್ಳೋ ಕೆಲಸ ಆಗಬಾರ್ದು. ದದೌಗಾಶ್ಚನಿರಿಂದ್ರಿಯಾ, ಅದನ್ನು ಮಗ ನೋಡಿದ ಪಾಪ. ಆ ತಂದ ಸಹೋವಾಚ ಪಿತರಂ, ತಾತ ಕಸ್ಮೈ ಮಾಂ ತಾಶ್ಯಸೀತಿ, ನನ್ನ ಯಾರು ಕೊಡ್ತೀವಿ ಅಂತ ಕೇಳಿದೆ. ಎಲ್ಲ ನನ್ನ ಕೊಟ್ಬಿಡೋದು ಕಡೆ ಹೋಗ್ಬಿಡ್ತೀನಿ ಅಂತ ಹೇಳಿದ. ಎಲ್ಲ ಮನೆ ಖಾಲಿ ಮಾಡ್ತಿದ್ದಾರಲ್ಲ, ತಂದೆ ಏನು ಮಾಡಿದ, ಅರ್ಥ ಮಾಡ್ಕೊಂಡು ಸಿಟ್ಟು ಬಂತು, ಅವರಿಗೆ ಕೊಡ್ತೀನಿ ಅಂತ ಹೇಳಿದ. ಸತ್ತೋಗೋಗ್ತ ಅಂತ ಅದಕ್ಕೆ ಸಿಟ್ಟು ಬಂತು, ಬೈದ್ಬಿಟ್ಟ ಮಗನ. ಅವು ಹೋಗೇ ಬಿಟ್ಟಂತ, ಬಿಡಲಿಲ್ಲ. ತೃತೀಯಂ ಮೊದಲೇ ಸರ್ತಿಯಲ್ಲಿ ಉತ್ತರ ಕೊಡಲಿಲ್ಲ ಅವರು. ನನ್ನ ಯಾರಿಗೆ ಕೊಡ್ತೀನಿ ನಾನು ಕೇಳ್ತಾನೆ ಹೋದು. ಸಿಟ್ಟು ಪೂರ್ಸತ್ ಹೇಳಿದ ತಕ್ಷಣ ಮೃತ್ಯವೇ, ಯಮಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳಿದರು. ಸಾಯಿ ಅಂತ ಅರ್ಥ ಅದಕ್ಕೆ. ಸತ್ತು ಹೋಗೇ ಬಿಟ್ಟ. ಮಾಂ ತತ್ವಾಪಿ ರತೆ ಈ ತಂದ, ಅಪ್ಪ ಅಷ್ಟು ಮಾಡು ಸುಮ್ಮನೆ, ಅದು ಅಂಥ ಗೋಲ್ ಮಾತ್ರ ದಾನ ಮಾಡಬೇಡ ಅಂತ ಹೇಳಿದ. ನನ್ನ ಬೇಕಾದ್ರೆ ಕೊಂದು ಹಾಕಿಬಿಡುವ, ಹೋಗು ಅಂತ ಹೇಳಿಬಿಡು, ಆದರೆ ಇಂಥ ಗೋಲ್ ಮಾತ್ರ ದಾನ ಮಾಡಬೇಡ ಅಂತ ಹೇಳಿದ. ದಾತವ್ಯ ಈದೃಶಾಹ ವಾಚ ಪುತ್ರ ಸ್ತಂಭಾಲಂ ತಶಾಪ ಪಿತಾ ಸ್ವಯಂ, ಶಾಪನೆ ಕೊಟ್ಬಿಟ್ಟ ಹೋಗುವಂತೆ. ಆಗ ಹೊರಟ. ಸತ್ತೋಗು ಅಂತೇಳಿ ಸಿಟ್ಟಿಗೆ ಸತ್ತೇ ಹೋಗಿಬಿಟ್ಟ. ಆಯಿತು, ಸಾಯ್ಲಿಕ್ಕೆ ತರಿ ಇದ್ದೆ, ನಾನೇನು ಒಬ್ಬನೇ ಎಲ್ಲ ಸಾಯೋದು. ಬಹುನಾಮೇಮಿ ಪ್ರಥಮ, ಬಹುನಾಮೇಮಿ, ಈ ಸಾಯೋರಿಗೆ ಮೊದಲು ನಾನು, ಇನ್ನು ಸತ್ತವ್ರಿಗೆ ಆಮೇಲೆ, ಮಧ್ಯ ಸಾಯೋರಿಗೆ ಹಿಂಡ್ಬಿಟ್ಟಿದ್ದೀನಿ ಅಷ್ಟೇ ನಾನು. ಇದು ದೊಡ್ಡ ವಿಷಯ ಅಲ್ಲ, ಸಾಯಲೇಬೇಕು, ಸಾಯ್ತೇನೆ ಅಷ್ಟೇ. ಸತ್ಯ ಹೇಳಿ ಸತ್ಯ ಅಂತ ಸಂಭ್ರಮ ಅಷ್ಟೇ. ಕಿಸ್ತಿ ದದ್ಯ ಕರ್ತವ್ಯಂ ಮನ್ಮಯಾದ್ಯ ಕರಿಷ್ಯತಿ, ನಾವೇನು ಮಾಡೋಕ್ಕೆ ಸಾಧ್ಯ ಇದೆ, ಅಷ್ಟು ಮಾಡಿದೆ ಅಂತ ಹೇಳಿದ ತಕ್ಷಣ ಆಯಿತು. ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಸಸ್ಯನ ಬೆಳೆಸ್ತಾರೆ ಕತ್ತರಿಸ್ತಾರೆ, ಸಸ್ಯನ ಬೆಳೆಸ್ತಾರೆ ಕತ್ತರಿಸ್ತಾರೆ. ಸೃಷ್ಟಿಯಲ್ಲಿ ಹಾಗೆ, ಸೃಷ್ಟಿನೂ ಆಗಬೇಕು, ಲಯನೂ ಆಗಬೇಕು. ಪ್ರೊಸೀಜರ್ ಹೋಗ್ತೀನಿ ಅಂತ ಹೊರಟ. ವೈಶ್ವ ಅಲ್ಲಿ ಹೋದ, ಯಮಲೋಕಕ್ಕೆ ಹೋದ. ಯಮದೇವರಲ್ಲಿ ಇರಲಿಲ್ಲ, ಯಾವುದೋ ಅರ್ಜೆಂಟ್ ಕೇಸ್ ಒಂಬತ್ತು ಏನಿದೆಯಲ್ಲ, ಔಟ್ ಆಫ್ ಸ್ಟೇಷನ್ ಅವರು. ಇಲ್ಲಿ ಹೋದ ತಕ್ಷಣ ಹೆಣ್ಣು ಶ್ಯಾಮಲಾದೇವಿ, ಅದಕ್ಕೆ ಗೃಹಿಣಿ ಒಬ್ರು ಇರಬೇಕು ಮನೆಯಲ್ಲಿ. ಯಾವಾಗ ಮಠದಲ್ಲಿ ಯಾವಾಗ ವ್ಯಾಮಿಟ್ ಇರುತ್ತೋ ಮನೆಯಲ್ಲಿ ಹಾಗಿರಬೇಕು. ಹೇಳಿದ್ದೆ ಎಷ್ಟೊತ್ತು ದ್ವಾದಶಿ ಊಟಕ್ಕೆ ಯಾರೋ ಕರೆದಿರ್ತಾರೆ, ಅಥವಾ ಯಾವುದೋ ಊಟಕ್ಕೆ ಕರೆದಿರ್ತಾರೆ. ಊಟಕ್ಕೆ ಹೋಗ್ತೀನಿ ಅಂತ ಮನೆಯಲ್ಲಿ ಅಡುಗೆ ಬಿಡಬಾರ್ದು. ಅಡುಗೆ ಆಗಬೇಕು, ವಯಸ್ಸು ಎಲ್ಲ ಎಲ್ಲ ಆಗಬೇಕು. ಅತಿ ಕರೆದು ಊಟನೂ ಹಾಕಬೇಕು, ಆಮೇಲೆ ಅಲ್ಲಿಗೆ ಹೋಗಬೇಕೆ ಹೊರತು ಮತ್ತು ಊಟ ಕ್ಯಾನ್ಸಲ್, ಅಡುಗೆ ಕ್ಯಾನ್ಸಲ್ ಅಂತ ಹೇಳಬಾರ್ದು. ಗೃಹಸ್ಥ ಅಂದರೆ ಗೃಹಸ್ಥನೇ, ಇಲ್ಲವರು ಮನೆ ಆಗೋದೇ ಇಲ್ಲ. ತಿಳಿತಾ? ಆ ರೀತಿ ತುಂಬ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಾಡಲೇಬೇಕು. ಅಲ್ಲ, ಏನೋ ಒಂದು ಪೂಜೆ ಅಂತೂ ಮಾಡ್ತಾರೆ, ಪೂರ್ವಾಗಿಲ್ಲ ಎಲ್ಲ ಪೂಜೆ ಕೂಡ ಬಿಟ್ಟು ಹೋಗ್ಬಿಡ್ತಾರೆ ಕೆಲವರು. ಎಲ್ಲ ಅಲ್ಲಿ ಆಗುತ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತೀರ್ಥ ಮಾಡಿರ್ತಾರಲ್ಲ, ಅಷ್ಟೇ. ಹಾಗೆ ಮಾಡಬಾರ್ದು. ಎಲ್ಲ ಕೆಲಸ ಮುಗಿಸಿ ಹೋಗು. ಎಕ್ಸ್ಟ್ರಾ ಇದೆ, ಅವಾಗ ಇಷ್ಟು ಹೋದರೆ ಅವ್ರಿಗೆ ಪುಣ್ಯ ಬರುತ್ತೆ. ಇವನು ಹೋದ್ರೆ ಏನು ಪುಣ್ಯ ಬರುತ್ತೆ? ಮನೆ ಧರ್ಮ ಬಿಟ್ಟು ಹೋದ್ರೆ ಪುಣ್ಯ ಬಂದರೆ ಏನು ಕೊಡ್ಬೇಕು, ಏನು ಪುಣ್ಯನ? ಅದಕ್ಕೇನೆ ಮಂತ್ರದಪ್ಪ ಹೇಳ್ಕೊಡ್ಬೇಕಾದ್ರೆ ಇನ್ನೊಬ್ಬ ಮಂತ್ರನ ಪುಸ್ತಕ ಹೇಳ್ಕೊಟ್ರೆ ಮಂತ್ರ ಅಲ್ಲ, ಅವ್ನು ಕನಿಷ್ಠ ಎಷ್ಟು ಜಪ ಮಾಡಿರಬೇಕು, ಅವಾಗ ಸಿದ್ಧಿ ಬರುತ್ತೆ. ಗೊತ್ತಾಯ್ತಾ? ಆ ಮಂತ್ರ ಹೇಳ್ಕೊಟ್ರೆ ಕೆಲಸ ಮಾಡೋದು. ನೀವು ಪುಸ್ತಕ ನೋಡ್ಕೊತ ಹೇಳ್ತಾರೋ, ಪುಸ್ತಕ ನೋಡ್ಕೊತ ಅವ್ನು ಹೇಳಿದ್ದಾರೆ ಏನು ಬರುತ್ತೆ? ತಪ್ಪದು. ಸಿದ್ಧಿ ಬರಬೇಕಾದ್ರೆ ಪುಸ್ತಕ ನೋಡ್ಕೊತ ಡಾಕ್ಟ್ರಾಗಲಿಕ್ಕೆ ಬರುತ್ತೆ ಯಾರು? ಒಜಿತಾ ಬಿಡ್ತದೆ. ಆಗ ನೋಡೋಕ್ಕೆ ಟೈಮೂ ಇರೋದಿಲ್ಲ. ವೈಶ್ವಾನರ ಪ್ರವಿಶತಿ, ಆವಾಗ ಶ್ಯಾಮಲಾದೇವಿ ಇದ್ದರು. ಇದು ಬಂದ, ಯಮದೇವರಿಲ್ಲ, ಏನಾದ್ರು ತೊಗೊಬರ್ತಾರೆ ಅಂದರೆ ಹಾಗೆ ತೊಗೊಳ ಉಪವಾಸ ಕಾಯ್ತೀನಿ ಅಂತೇಳಿ. ಆಗ ಬರೋವರಿಗೆ ತೊಗೊಳ್ಳಲ್ಲ ಅಂತೇಳಿ ಹಠ ಹಿಡಿದ. 3 ದಿವಸ ಆಯಿತು. ಆಗ ಬಂದರು. 3 ದಿವಸ ಕಾದಿದ್ದಾರೆ. ಆಗ ಬಂದ ತಕ್ಷಣ ಕೇಳಿದ್ರು, ಎಂಥ ಕೆಲಸ ಮಾಡಿದ್ದೀಯಲ್ಲ, ನೆನಪು ಅರ್ಥ ಮಾಡ್ಕೋಬೇಕಿದ್ದಾನೆ. ಒಬ್ಬ ಅತಿಥಿ ಬ್ರಾಹ್ಮಣ ಬಂದ ಅಂದರೆ ಅಗ್ನಿ ಬಂದಾಗ ಲೆಕ್ಕ ಗೊತ್ತಾ? ಒಳಗೆ ವೈಶ್ವಾನರ ಅಗ್ನಿ, ಒಳಗೆ ಬರೀ ಅಗ್ನಿ ಅಂತ ಹೇಳಲಿಲ್ಲ, ವೈಶ್ವಾನರ ಅಗ್ನಿ ಅದು ಬಂದಿರ್ತದೆ. ಹೀಗೆ ಕೂಡಿಸ್ತಾರೆ ಹೀಗೆಲ್ಲ ಕೂಡ ಬ್ರಾಹ್ಮಣರನ್ನ. ತಸ್ಮೈ ತಾಂ ಶಾಂತಿಂ ಕುರ್ವಂತಿ, ತಕ್ಷಣ ಅವ್ರಿಗೆ ಏನು ಮಾಡಬೇಕಾದ್ರೆ ಅವರಿಗೀಗ ಶಾಂತಿ ಪರಿಹಾರ ಮಾಡಬೇಕು. ಅದು ಬಂದ ತಕ್ಷಣ ನೀರು ಕೊಡ್ತಾರೆ, ಕೈ ತೊಳಿ ನೀರು, ಕಾಲು ತೊಳೆಯೋ ನೀರು, ಸ್ವಲ್ಪ ಸ್ವಲ್ಪ ಶಮನ ಆಗ್ತಾ ಬರುತ್ತೆ. ಅವ್ರಿಗೆ ಕುಡಿಸ್ತಾರೆ, ನೀರು ಕೊಟ್ಟು ಕುಡಿಸ್ಬಿಟ್ರೆ ಅಲ್ಲಿ ಫುಲ್ಲು ಶಾಂತ ಆಗ್ತದೆ, ಅನುಗ್ರಹ ಮಾಡ್ತಾರೆ. ಇಲ್ಲದೆ ಹೋದ್ರೆ ಆಗೋದಿಲ್ಲ. ಅವೆಲ್ಲ ಮಾಡಬೇಕು. ಏನೇ ಹೌದು, ಎಲ್ಲದು ಅದಿಷ್ಟು ಶಾಂತ ಕೂಡಿಸ್ಬಿಟ್ರೆ ಸರಿ ಹೋಗ್ತದೆ. ಇವೆಲ್ಲ ಮಾಡಿ ಅರ್ಧಕ್ಕರ್ಧಕ್ಕೆ ಕೂಲಾಗ್ಬಿಡ್ತಾರೆ. ಇಲ್ಲದೆ ಹೋದರೆ ಏನು ಮಾಡ್ತಾರೆ, ಮನೆ ಸುಟ್ಟೋಗುತ್ತೆ ಅಂತ ಅರ್ಥ. ಮೊದಲು ನೀರು ಕೊಡು, ವೈವಸ್ಸು, ಆಗ ಹೇಳ್ತಾರೆ. ನಾ ಅದೆಲ್ಲ ಮಾಡಿದೆ, ಕೇಳಲಿಲ್ಲ,
ನೀವೇ ನೀರು ಕೊಟ್ಟದ್ದು ಸಮಾಧಾನ ಮಾಡಿ ಅಂತ ಹೇಳಿದರು. ಆಗ ಬಂದ ಕಾದಿದ್ದಕ್ಕೆ. ಈಗ ಅವ್ರು ಹೇಳ್ತಾರೆ ನೋಡಪ್ಪ 3 ದಿವಸ ಕಾಯಿಸಿಬಿಟ್ಟೆ ನಿಂದ 3 ವಾರ ಕೊಡ್ತೀನಿ. ಈ ಕಾಯ್ದಕ್ಕೆ ಉಪಯೋಗ ಆಯ್ತು. ಈಗ ತುಂಬ ಸರ್ತಿ ಕಾಯಿಸಿಬಿಟ್ರೆ ಏನಾದ್ರು ಕೊಡಲೇಬೇಕಾಗತ್ತೆ. ಯಾವುದೋ ಸೀಟ್ ಕೇಳಕ್ಕೆ ಹೋಗ್ತಾರೆ, ನಾಳೆ ಬಾ ಅಂತಾರೆ, ಮತ್ತೆ ನಾಳೆ ಬಾ ಅಂತಾರೆ, ಮತ್ತೆ ಮತ್ತೆ ಬಂದಾಗ ಇಲ್ಲ ಅಂತ ಹೇಳಿದ್ರಲ್ಲ ಹೋಗಲೇಬೇಕಾಗತ್ತೆ. ಇಲ್ಲ ಇಲ್ಲ ಅಂದ್ಬಿಟ್ರೆ ಬೇರೆ ಮಾತು. ವೇಟ್ ಅಂದರೆ ಏನೋ ಕೆಲಸ ಆಗಲೇಬೇಕು. ವೇಟ್ ಅಂದ ತಕ್ಷಣ ಒಂದು ಪರಿಚಯ ಏನಾರು ಕೊಡಬೇಕು. ಅದಕ್ಕೆ 3 ದಿವಸ 3 ವಾರ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಮುಂದೆ ಏನೋ ನಾಡು ಅದಿಷ್ಟು ಏನು ವರ ಕೇಳ್ತಾನೆ, ಏನು ವರ ಕೊಡ್ತಾರೆ, ಆ ಕೇಳೋದು ಆರ್ಡರ್ ಹೇಗಿದೆ ಅವೆಲ್ಲ ಅದಕ್ಕೆ ಸ್ಟಡಿ ಅಂತಾರೆ. ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ. ಈ ವರ ಈ ಪ್ರಯಾರಿಟಿ ಮೇಲೆ ವರ ಕೇಳ್ತಾನೆ ಯಾತಕ್ಕೆ ಅದೆಲ್ಲ ಅರ್ಥ ಆಗುತ್ತೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿ ಸಹ ಯದವೋಚ ಮಹಂತೇನ ಶ್ರೀಯತಾಂ ಕಮಲಾಯ